ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ನ ಮಾಡಿ ಕೊನೆಯಲ್ಲಿ. ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆ ಬೇಗ ಎದ್ದರೆ ಬೇಗ ಎಲ್ಲ ಕೆಲಸಗಳು ಮುಗಿಯುತ್ತೆ. ಹಾಗೆಯೇ ನಾವು ಲೇಟಾಗಿದ್ದರೆ ಎಲ್ಲ ಕೆಲಸಗಳು ಲೇಟಾಗೇ ಆಗುತ್ತೆ ಅಲ್ವಾ? ಹಾಗೆ ಇವತ್ತು ಲೇಟಾಗಿದ್ದರೂ ಕೂಡ ಬೇಗ ಹೇಗೆ ಕೆಲಸಗಳನ್ನ ಮುಗಿಸ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಮೊದಲೆಲ್ಲ ಬೇಗ ಎದ್ದೇಳ್ತಿರ್ಲಿಲ್ಲ. 6:30 6:45 ಈ ರೀತಿ ಆಗಿರ್ತಿತ್ತು ಟೈಮು. ಆ ಟೈಮ್ಗೆ ನಾನು ಎದ್ದೇಳ್ತಿದ್ದೆ. ಇತ್ತೀಚೆಗೆ ನಾನು ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಂಡಿರೋದು. ಹಾಗೆಯೇ ಕೆಲವೊಂದು ದಿನ ತುಂಬ ಕಡಿಮೆ ಕೆಲಸ ಇದೆ ಅನಿಸಿದ್ರೆ ಬೇಗನೆ ಕೆಲಸ ಮುಗಿಸ್ಕೋಬೋದು, ಇವತ್ತೇನು ಅಷ್ಟೇನು ಕೆಲಸ ಇಲ್ಲ ಅನ್ನೋ ದಿನ ಕೂಡ ನಾನು ಕೂಡ ಒಂದೊಂದು ದಿನ ಲೇಟಾಗಿಯೇ ಎದ್ದೇಳ್ತೀನಿ. ಮೊದಲನೇದಾಗಿ ನಾವು ಎದ್ದ ತಕ್ಷಣವೇ ಮನೆ ಕೆಲಸನ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೂ ಮುಂಚೆ ನಾವು ತಿಂಡಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನು ಮೊದಲು ಮಾಡ್ಕೋಬೇಕು. ಯಾಕೆ ಅಂದರೆ ತಿಂಡಿನ ಮಾಡ್ತಾನೆ ಮನೆ ಕೆಲಸಗಳನ್ನು ಕೂಡ ಮುಗಿಸ್ಕೋಬೋದು. ಲೇಟಾಗಿ ಎದ್ದಿದ್ದ ದಿನ ಆ ರೀತಿ ಮಾಡ್ಕೋಬೇಕು. ನಾವು ಟೈಮ್ ಇದೆ ಅಂತೇಳಿ ಬೇಗನೆ ಎದ್ದಿದ್ರೆ ಮೊದಲು ನಾವು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ತಿಂಡಿನ ಮಾಡೋಕ್ಕೆ ಹೋಗ್ಬೋದು. ಆದರೆ ಲೇಟಾಗಿ ಎದ್ದಿದ್ದ ದಿನ ಎಲ್ಲ ಕೆಲಸಗಳು ಬೇಗ ಆಗಬೇಕು ಅಂದರೆ ಅದಕ್ಕೋಸ್ಕರ ಮೊದಲು ತಿಂಡಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕೋ ಅದನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಈಗ ಪಲಾವ್ ಏನಾದರೂ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ತರಕಾರಿ ಕಟ್ ಮಾಡಿಡೋದಾಗಲಿ ಅಥವಾ ಮಸಾಲೆ ರುಬ್ಬಿಟ್ಕೊಳ್ಳೋದಾಗಲಿ ಈ ರೀತಿ ಕೆಲಸಗಳನ್ನ ಮುಗಿಸ್ಕೋಬೇಕು ಮೊದಲಿಗೆ. ಅಥವಾ ನಾವು ಚಪಾತಿ ಪೂರಿ ಏನಾದರೂ ಮಾಡ್ತಿದ್ದೀವಿ ಅಂತ ಅಂದರೆ ಮೊದಲಿಗೆ ಹಿಟ್ಟನ್ನು ಕಲಸಿಟ್ಟು ನಂತರ ಮನೆ ಕೆಲಸ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತಿಂಡಿಗೆ ರೆಡಿ ಮಾಡ್ತಾನೆ ನಾವು ಮನೆ ಕೆಲಸಗಳನ್ನು ಕೂಡ ಮುಗಿಸ್ಕೋಬಹುದು. ಪಾತ್ರೆ ತೊಳೆಯೋದಾಗಲಿ, ನೆಲ ಒರೆಸೋದು, ಹೀಗೆ ಎಲ್ಲ ಕೆಲಸಗಳು ಮುಗಿಯುತ್ತೆ. ಮತ್ತು ಸ್ನಾನ ಮುಗಿಸಿ ದೇವ್ರ ಪೂಜೆ ಕೂಡ ಮುಗಿಸ್ಕೋಬಹುದು. ಲೇಟ್ ಆಗಿ ಎದ್ದೀವಿ ಅಂತ ಹೇಳಿ ನಾವು ಬೇಗ ಬೇಗ ಕೆಲಸ ಮುಗಿಸೋಕೆ ಟ್ರೈ ಮಾಡ್ತಾ ಇರ್ತೀವಿ. ಲೇಟ್ ಆಗುತ್ತಲ್ವಾ ಅಂತ ಎಲ್ಲ ಕೆಲಸಗಳನ್ನು ಗಡಿಬಿಡಿಯಲ್ಲೇ ಮಾಡ್ತಾ ಇರ್ತೀವಿ. ಆಗ ಆ ಕೆಲಸ ಹೋಗಿ ಮತ್ತೊಂದು ಕೆಲಸ ಆಗಿಬಿಡುತ್ತೆ. ಒಂದು ಕೆಲಸ ಮಾಡೋ ಅಷ್ಟರಲ್ಲಿ 2 ಕೆಲಸ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಾವು ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಯಾವ ರೀತಿ ಮುಗಿಸ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿ ಟೈಮ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಟ್ರಿಕ್ಸ್ ಏನು ಅಂದರೆ ನಾವು ಪ್ರತಿನಿತ್ಯ ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ಅಡುಗೆ ಮಾಡುವಾಗ ಬೇಗ ನಮ್ಮ ಕೈಗೆ ಸಿಗೋ ಥರ ಹತ್ರದಲ್ಲೇ ಇಟ್ಕೋಬೇಕಾಗುತ್ತೆ. ಅಂದರೆ ಈಗ ಎಣ್ಣೆ ಆಗಲಿ, ಜೀರಿಗೆ, ಸಾಸಿವೆ, ಖಾರ ಪುಡಿ, ಧನಿಯಾ ಪೌಡರು ಇದನ್ನೆಲ್ಲದನ್ನು ಕೂಡ ನಮಗೆ ಕೈ ಎಟ್ಕೋ ಥರ ಇಟ್ಕೊಂಡ್ರೆ ಸ್ವಲ್ಪ ಬೇಗನೆ ತಗೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಬೇಗನೂ ಕೂಡ ತಿಂಡಿನ ಮುಗಿಸ್ಕೋಬಹುದು. ಮತ್ತು ನಾವು ತರಕಾರಿ ಕಟ್ ಮಾಡಿರ್ತೀವಿ. ಆ ತರಕಾರಿ ಕಟ್ ಮಾಡಿರೋದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ನಾವು ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಈಗ ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸನ ಮಾಡ್ತಿದ್ದೀವಿ ಅಂದರೆ ಅದೇ ತಕ್ಷಣವೇ ಆ ಜಾಗನ ಕ್ಲೀನ್ ಮಾಡ್ಕೊಬಿಟ್ರೆ ಮತ್ತೆ ನಾವು ಆ ಕೆಲಸ ಮಾಡಬೇಕು ಅನ್ನೋದು ಇರಲ್ಲ. ಅದೇ ತಕ್ಷಣವೇ ಎಲ್ಲನೂ ಕ್ಲೀನ್ ಆಗಿಬಿಡುತ್ತಲ್ವ. ಅದನ್ನು ಕೂಡ ಅದೇ ಟೈಮ್ಗೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇವತ್ತು ನಾನು ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದೆ ಸೊಪ್ಪು, ಅದನ್ನು ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಹಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಚಪಾತಿಲಾಗಲಿ ಅಥವಾ ರೊಟ್ಟಿ ಮಾಡುವಾಗಲಾಗಲಿ ಬಳಸ್ಕೊಂಡ್ರೆ ಸೊಪ್ಪು ಕೂಡ ವೇಸ್ಟ್ ಆಗಲ್ಲ. ಹಾಗೆ ಮಕ್ಕಳು ಸೊಪ್ಪನ್ನ ತಿನ್ನಲ್ಲ ಅಂತ ಅಂದಾಗ ಈ ರೀತಿ ನಾವು ಸೊಪ್ಪನ್ನ ಹಾಕಿಬಿಟ್ಟು ಚಪಾತಿನ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ನಾವು ಈ ಸೊಪ್ಪನ್ನ ಬಳಸ್ಕೊಂಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳಿ, ಚೆನ್ನಾಗಿದೆ ಅಂತ ಹೇಳಿ ಸುಮ್ಮನೆ ತಿಂತವೆ. ಹಾಗಾಗಿ ಮಕ್ಕಳಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ನಾನು ಚಪಾತಿಗೋಸ್ಕರ ಇವತ್ತು ಪಾಲಕ್ ಸೊಪ್ಪನ್ನ ತರಿಸಿ ಮಾಡ್ತಾಯಿದ್ದೀನಿ. ಮತ್ತು ನಾವು ಮನೆ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಲೇಟಾಗಿ ಎದ್ದಿದ್ದೀನಿ, ಇವತ್ತು ನನ್ನ ಕೆಲಸಗಳೆಲ್ಲ ಲೇಟಾಗುತ್ತೆ, ಕೆಲಸಗಳು ಮುಗಿಯಲ್ಲ ಅಂತ ಹೇಳಿ ನಾವು ಮೊದಲೇ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ರೆ ಯಾವುದೇ ಕೆಲಸಗಳನ್ನು ಕೂಡ ಮಾಡೋಕ್ಕೆ ಮನಸ್ಸಿರಲ್ಲ. ಹಾಗಾಗಿ ನಾವು ಇಲ್ಲ ನಾನು ಲೇಟಾಗಿದ್ದರೂ ಕೂಡ ನನ್ನಿಂದ ಸಾಧ್ಯ, ಬೇಗನೆ ಮುಗಿಸ್ಕೊಬಿಡ್ತೀನಿ, ಇವೆಲ್ಲ ಏನು ಕೆಲಸಗಳಲ್ವ ಅಂತ ಹೇಳಿ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಕೆಲಸಗಳು ಕೂಡ ಬೇಗನೆ ಮುಗಿಸ್ಕೊಳ್ತೀವಿ. ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವಿಟಿ ಇರಬೇಕು. ಕೆಲಸಗಳಷ್ಟೇ ಅಲ್ವಾ, ಬೇಗ ಮುಗಿಸ್ಕೊಳ್ತೀನಿ, ನನ್ನಿಂದ ಸಾಧ್ಯ ಅನ್ನೋದು ನಮಗೆ ಮೊದಲು ಮನಸ್ಸಿನಲ್ಲಿ ಇರಬೇಕು. ಹಾಗೆಯೇ ನಾವು
ಈಗ ಒಂದು ದಿನ ಯಾವ ಕೆಲಸ ಆದಮೇಲೆ ಯಾವ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದೇ ಕೆಲಸಗಳನ್ನ ಮಾಡ್ತಾ ಹೋದರೆ ರೂಢಿ ಆಗಿಬಿಡುತ್ತೆ. ಇಲ್ಲ ನಾನು ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮ್ಗೆ ಈ ಕೆಲಸ ಮುಗಿಸ್ಕೊಳ್ತೀನಲ್ವ ನಾನು ಅಂತ ಹೇಳಿ ರೂಢಿ ಮಾಡ್ಕೊಂಡ್ಬಿಟ್ರೆ ಡೈಲಿ ಆ ಟೈಮ್ಗೆ ಆ ಕೆಲಸಗಳನ್ನು ಕೂಡ ಮುಗಿಸ್ಕೋಬೋದು. ಮತ್ತು ಮನಸ್ಸಿಗಿಂತ ಹೆಚ್ಚೇನಲ್ಲ ಅಲ್ವಾ, ಮನಸ್ಸಿದ್ರೆ ಯಾವುದೇ ಟೈಮ್ ಟೇಬಲ್ ಕೂಡ ಬೇಕಾಗಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ. ಒಂದು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೋಬೋದು. ಆದಷ್ಟು ನಾವು ರಾತ್ರಿಯೇ ಕೆಲಸಗಳನ್ನ ಕಡಿಮೆ ಮಾಡ್ಕೊಂಬಿಟ್ರೆ, ಅಂದರೆ ಈಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಾಗಲಿ, ಪಾತ್ರೆಗಳನ್ನ ತೊಳೆದಿಡೋದಾಗಲಿ, ಈ ರೀತಿ ಕೆಲಸಗಳನ್ನ ನಾವು ಆದಷ್ಟು ರಾತ್ರಿಯೇ ಮುಗಿಸ್ಕೊಬಿಟ್ರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಾವು ಕಸಗಳೆಲ್ಲ ಹೊಡ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕಿ ಡೈರೆಕ್ಟ್ ನಾವು ಕಿಚನ್ಗೆ ಹೋಗಿ ತಿಂಡಿ ಪ್ರಿಪ್ರೇಷನ್ ಮಾಡೋ ಥರ ಕೆಲಸಗಳನ್ನ ಮುಗಿಸ್ಕೊಂಡಿದ್ರೆ ಬೆಳಗ್ಗೆ ಲೇಟಾಗಿದ್ದರೂ ಕೂಡ ಬೇಗ ಕೆಲಸಗಳು ಮುಗಿಯುತ್ತೆ. ಪಾತ್ರೆ ತೊಳೆಯೋದಿರಲ್ಲ, ಗ್ಯಾಸ್ ಸ್ಟವ್ ಒರೆಸ್ಕೊಬಿಟ್ಟು ಆಮೇಲೆ ತಿಂಡಿ ಮಾಡಬೇಕು, ಆಮೇಲೆ ಕಾಫಿ ಮಾಡಬೇಕು ಅನ್ನೋದಿರಲ್ಲ. ಡೈರೆಕ್ಟ್ ಬಂದ ತಕ್ಷಣವೇ ಎದ್ದು ನಾವು ತಿಂಡಿ ಆಗಲಿ ಕಾಫಿ ಆಗಲಿ ಮಾಡ್ಕೊಬಿಡ್ಬೋದು. ಹಾಗಾಗಿ ನಾವು ಆದಷ್ಟು ರಾತ್ರಿಯೇ ಕೆಲಸಗಳನ್ನ ಮುಗಿಸ್ಕೊಳ್ಳೋದು ಒಳ್ಳೆಯದು. ನಮ್ಮ ಮನಸ್ಸಲ್ಲಿ ನಾವು ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ತೀವಿ ಅನ್ನೋ ಪಾಸಿಟಿವಿಟಿ ಇದ್ದರೆ ಅಲ್ಲಿಗೆ ನಾವು ಅರ್ಧ ಕೆಲಸನ ಮುಗಿಸ್ಕೊಂಡ್ವಿ ಅನ್ನೋ ಥರನೇ ಇರುತ್ತೆ. ನಾವು 7 ಗಂಟೆಯಿಂದ 8 ಗಂಟೆ ಒಳಗಡೆ ನಾನು ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಾವು ಖಂಡಿತ 8 ಗಂಟೆ ಒಳಗಡೆ ಲೇಟಾಗಿದ್ದರೂ ಕೂಡ ಕೆಲಸಗಳನ್ನ ಮುಗಿಸ್ಕೊಬಿಡ್ಬೋದು. ಇದಿಷ್ಟು ಶನಿವಾರದ ವಿಡಿಯೋ, ಮತ್ತು ಭಾನುವಾರದ ವಿಡಿಯೋನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು, ನನ್ನ ಮಗಳು 9 ಗಂಟೆ 9:20ಕ್ಕೆ ಅವಳಿಗೆ ವ್ಯಾನ್ ಬರೋದು, ಸ್ಕೂಲ್ ಬಸ್ಸು. ಆ ಟೈಮ್ಗೆ ನನ್ನ ಎಲ್ಲ ಕೆಲಸಗಳು ಆದಷ್ಟು ಮುಗಿದಿದೆ. ಈ ರೀತಿ ನಾವು ಯಾವ ಕೆಲಸ ಆದಮೇಲೆ ಯಾವ ಕೆಲಸನ ಮಾಡಬೇಕು ಅಂತ ಹೇಳಿ ಟೈಮಿಂಗ್ಸ್ ಇಟ್ಕೊಂಡು ಈ ಟೈಮ್ಗೆ ಈ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡು ಕೆಲಸಗಳನ್ನ ಮಾಡ್ತಾ ಹೋದರೆ ಆ ಟೈಮ್ಗೆ ಎಲ್ಲ ಕೆಲಸಗಳು ಕೂಡ ಮುಗಿದಿರುತ್ತೆ. ಲೇಟಾಗಿ ಇದ್ದರೂ ಕೂಡ ಈ ಟೈಮ್ಗೆ ಈ ಕೆಲಸ ಮಾಡಬೇಕಲ್ವ ನಾನು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದರೆ, ಹಾಗೆ ಮನಸ್ಸಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆ ಟೈಮ್ಗೆ ಎಲ್ಲ ಕೆಲಸಗಳು ಸೊಪ್ಪನ್ನ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬಿಟ್ಟು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಅದಕ್ಕೆ ನಾನು ಅವರೆಬೇಳೆನ ಬಳಸ್ತಾ ಇದ್ದೀನಿ. ಅವರೆಬೇಳೆನ ನಾನು ನೆನೆಸಿಟ್ಟಿರಲಿಲ್ಲ, ಆಗಷ್ಟೇ ನೀರಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ. ಅಂದರೆ ಚೆನ್ನಾಗಿ 2 ಸಲ ತೊಳ್ಕೊಂಡು ಬೇಳೆನ ವಿಷಲ್ಗೆ ಹಾಕಿಸ್ತೀವಲ್ವ, ಹಾಗಾಗಿ ನೆನೆಸಿಡೋ ಅವಶ್ಯಕತೆ ಇರಲ್ಲ. ನೆನೆಸ್ಬಿಟ್ಟು ಅದಾದಮೇಲೆ ನಾವು ವಿಷಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ನೆನೆಸಿಡಬಾರ್ದು, ಆಗಷ್ಟೇ ತೊಳೆದು ಎತ್ತಿಟ್ಕೊಂಡು ನಾನು
ಅದಕ್ಕೇ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ವಿಷಲ್ ಅಷ್ಟೇ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನಾನು ಖಾರ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಸ್ವಲ್ಪ ತೆಂಗಿನಕಾಯಿ, ಟೊಮೊಟೊ, ಜೀರಿಗೆ ಮತ್ತು ಹುಣಸೆ ಹಣ್ಣು, ಸಾಂಬಾರು ಸೊಪ್ಪು ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೇ ಖಾರ ಪುಡಿನೂ ಕೂಡ ಸೇರಿಸ್ಕೊಂಡು ಈಗ ಕಾಳು ಮತ್ತು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ಅಂತೇಳಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆನ ಬಿಟ್ಬಿಟ್ಟು ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ರುಬ್ಬಿ ಇಟ್ಕೊಂಡಿದ್ನಲ್ವ ಆ ಮಸಾಲಾನ ಹಾಕ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಒಂದು 2-3 ನಿಮಿಷ ಕುದ್ದ ಮೇಲೆ ಅದಕ್ಕೇ ನಾನು ಈಗ ಅಂದರೆ ಸೊಪ್ಪನ್ನ ಬಸಿದು ನೀರನ್ನ ತೆಗೆದಿಟ್ಕೊಂಡಿರ್ತೀವಲ್ವ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನಾವು ಅದು ರಸನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಫೈನಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನು ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಬಿಟ್ಬಿಟ್ಟು ಸಾಸಿವೆನ ಹಾಕಿ ಅದಕ್ಕೇ ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದೇ ಖಾರನ 1 ಸ್ಪೂನಷ್ಟು ಎತ್ತಿಟ್ಕೊಂಡಿರ್ತೀವಿ. ಅದೇ ಖಾರನ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಮಾಡ್ಕೊಬೋದು. ಇವತ್ತು ನಾನು ಎತ್ತಿಟ್ಕೊಂಡಿರಲಿಲ್ಲ, ಹಾಗಾಗಿ ಒಣಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಿರೋಂತಹ ಸೊಪ್ಪನ್ನು ಮತ್ತು ಕಾಳನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಅಲ್ಲಿಗೆ ಸೊಪ್ಪು ಕೂಡ ರೆಡಿ ಆಗೋಗುತ್ತೆ. ಮತ್ತು ನಾನು ಹುಣಸೆ ಹಣ್ಣನ್ನು ಮೊದಲೇ ಸೇರಿಸ್ಕೊಂಡಿದ್ನಲ್ವ, ಹಾಗಾಗಿ ಹುಣಸೆ ರಸನ ಬಿಟ್ಟಿಲ್ಲ ನಾನು ಸಾಂಬಾರಿಗೆ. ಹುಣಸೆ ಹಣ್ಣನ್ನು ಮೊದಲೇ ಸೇರಿಸ್ಕೊಂಡಿಲ್ಲ ಅಂದರೆ ನಾವು ಸ್ವಲ್ಪ ಹುಳಿ ಬಿಟ್ಟರೆ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬಸ್ಸಾರನ್ನ ಇದೇ ರೀತಿ ಮಾಡ್ತೀವಿ, ಸೊಪ್ಪಿನ ಬಸ್ಸಾರು. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊಪ್ಪಿನ ಬಸ್ಸಾರಿಗೆ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಬಸ್ಸಾರಿಗೆ ತುಪ್ಪ ಹಾಕ್ಕೊಂಡು ಊಟ ಮಾಡೋದಿದ್ದರೆ. ನಾನಿವಾಗ ಮಧ್ಯಾಹ್ನದ ಲಂಚ್ಗೋಸ್ಕರ ಊಟನ ಪ್ರಿಪೇರ್ ಮಾಡಿದ್ದೀನಿ. ಮಕ್ಕಳಿಗೆ ಇವಾಗ ಊಟನ ಮಾಡಿಸ್ಬೇಕು.